ಹೆಣ್ಮಗು ಅನ್ನೋದು ನಮ್ಮ ದೇವರಿಂದ ಆದಂಥ ಸುಂದರವಾದ ಅಪರೂಪದ ಸೃಷ್ಟಿ. ಸೊ ಫಸ್ಟ್ ಈಸ್ ಸಹಸ್ರ, ಅಜ್ನ, ವಿಶುದ್ಧ, ಅನಾಹಿತ, ಮಣಿಪುರಿ, ಆ ಥರ 7 ಚಕ್ರ ಇದೆ. ಒಂದೊಂದು ಸಿಗ್ನಿಫೈ ಮಾಡುತ್ತೆ. ಈ ದಿನ ನಮ್ಮ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಎಕೋ ಕ್ಲಬ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿದ್ಯಾರ್ಥಿಗಳು ಗೋಡೆಯ ಮೇಲೆ ಚಿತ್ರಣಗಳನ್ನು ಬಿಡಿಸಿದ್ದಾರೆ. ಆ ಚಿತ್ರಣಗಳು ಸಮಾಜಕ್ಕೆ ಮತ್ತು ಪರಿಸರದ ಬದಲಾವಣೆಗೆ ಸಂದೇಶಗಳನ್ನು ತಿಳಿಸುವ ರೀತಿಯಂತಿದೆ. ಒಬ್ಬರಿಗಿಂತ ಒಬ್ಬರು ಉತ್ತಮ ರೀತಿಯಲ್ಲಿ ಚಿತ್ರಗಳನ್ನು ಗೋಡೆಗಳ ಮೇಲೆ ಬರೆದಿದ್ದಾರೆ. ಅದು ಸಾರ್ವಜನಿಕರಿಗೆ ನೋಡಿದರೆ ತುಂಬ ಮಾಹಿತಿ ದೊರಕುತ್ತೆ ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಪರಿಸರದ ವಾಯು ಮಾಲಿನ್ಯ ಎಲ್ಲದನ್ನು ಬದಲಾವಣೆ ಮಾಡಿ ಉತ್ತಮ ರೀತಿಯಲ್ಲಿ ನಾವು ಮನುಷ್ಯರು ಮತ್ತು ವಿವಿಧ ಪ್ರಾಣಿ ಪಕ್ಷಿಗಳ ಸಂಕುಲಗಳನ್ನು ಉಳಿಸ್ಬೋದು ಅಂತ ನಾವು ಹೇಳ್ಬೋದು. ಮಕ್ಕಳ ಸಬಲೀಕರಣ ಮತ್ತು ರಕ್ಷಣೆ ಅಂತ. ಹೆಣ್ಮಗು ಅನ್ನೋದು ನಮ್ಮ ದೇವರಿಂದ ಆದಂಥ ಸುಂದರವಾದ ಅಪರೂಪದ ಸೃಷ್ಟಿ. ಅಂಥ ಹೆಣ್ಮಗಳಿಗೆ ಇವತ್ತು ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ ಅಂತ ಅಂದರೆ ನಮ್ಮ ಸಮಾಜ ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಅದೊಂದು ನಮಗೆ ದುಃಖಕರವಾದಂಥ ಸಂಗತಿ. ಯಾವಾಗ ಹೆಣ್ಣು ಮಗಳಿಗೆ ರಕ್ಷಣೆ, ಯಾವಾಗ ಹೆಣ್ಣು ಮಕ್ಕಳ ಸಬಲೀಕರಣ ಆಗುತ್ತೆ, ಆವಾಗ ಒಂದು ಸುಂದರವಾದಂಥ ಜಗತ್ತು ನಿರ್ಮಾಣ ಆಗುತ್ತೆ. ಇನ್ನು ನಮ್ಮ ಸಮಾಜದಲ್ಲಿ ಇನ್ನೂ ಭ್ರೂಣ ಹತ್ಯೆ ಹೋಗಿಲ್ಲ ಅಂತ ನಿಜವಾಗ್ಲೂ ಅದು ನಿಜವಾದ ಸತ್ಯ. ಇನ್ನೂ ಸಂಪೂರ್ಣವಾಗಿ ಭ್ರೂಣ ಹತ್ಯೆ ಹೋಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು ಕುಟುಂಬದಲ್ಲಿ ಹೆಣ್ಣು ಮಗಳು ಇದ್ದರೂ ಸಹ ಸುಖ ಸಂತೋಷ ಎಲ್ಲ ನೆಲೆಸಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಮಗೆ ಬೇಕಾಗಿರೋದು ಅವೇರ್ನೆಸ್ ಅನ್ನೋದು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂತ ಅಂದರೆ ಅವರಿಗೆ ಎಲ್ಲ ರೀತಿಯಂತಹ ವಿದ್ಯಾಭ್ಯಾಸ ಮತ್ತು ಅವರು ತಮ್ಮನ್ನು ತಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಫಸ್ಟು ಕಲಿಸ್ಬೇಕಾಗುತ್ತೆ. ಯಾವಾಗ ಇಡೀ ಹೆಣ್ಣು ಮಕ್ಕಳ ಸಮಾಜ ಒಟ್ಟಾಗಿ ನಿಲ್ಲುತ್ತೋ ಆವಾಗ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯವನ್ನು ನಾವು ತಡೆಗಟ್ಬೋದು. ನಂತರ ಹೆಣ್ಣು ಮಕ್ಕಳು ಇನ್ನು ಸ್ವತಂತ್ರ ಸಿಕ್ಕರೂ ಸಹ ಕಾಡ್ಗತ್ತಲಿನಲ್ಲಿ ನಡೀತಾ ಇದ್ದಾರೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಅಂದರೆ ನಮ್ಮ ಸುತ್ತಮುತ್ತಲಿನಂತಹ ಸಂಪನ್ಮೂಲಗಳನ್ನ ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಅಂದರೆ ಕೂಡಲೇ ತಕ್ಷಣವೇ ನಾವು ಪೊಲೀಸಿಗೆ ವರದಿ ಮಾಡಬೇಕು, ಯಾವುದೇ ರೀತಿ ಹಿಂಜರಿಕೆ ಇಲ್ಲದೇ. ಈ ಥರ ಮಾಡೋದ್ರಿಂದ ನಮಗೆ ಹೆಣ್ಣು ಮಕ್ಕಳ ಸಬಲೀಕರಣ, ಹೆಣ್ಣು ಮಕ್ಕಳ ರಕ್ಷಣೆ ಆಗುತ್ತೆ. ಯಾವ ಕೈ ತೊಟ್ಟಲನ್ನು ತೂಗುತ್ತೋ, ಯಾರು ನಮ್ಮ ಸಂತಾನೋತ್ಪತ್ತಿಯ ಶಕ್ತಿಯನ್ನು ಹೊಂದಿರ್ತಾರೋ, ಯಾರು ಮುಂದೆ ತಾಯಿ ಆಗ್ತಾರೋ ಅವರೇ ನಮ್ಮ ನಾಗರಿಕತೆಯ ಭವಿಷ್ಯವನ್ನು ಬರೀತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹವಾಮಾನ ಬದಲಾವಣೆ ಮತ್ತು ಅದರ ಪರಿಣಾಮಗಳು. ನಾವು ಮೊದಲು ಇಲ್ಲಿಂದ ಈ ಚಿತ್ರನ ವೀಕ್ಷಣೆ ಮಾಡೋದಾದರೆ ಇಲ್ಲಿ ನಿಮಗೆ ಒಂದು ಸ್ಯಾಂಡ್ ಕ್ಲಾಕ್ ಅಂತ ಏನು ಕರಿತೀವಿ ಅದು ಕಾಣಿಸುತ್ತೆ ಸರ್. ಈ ಕಡೆ ಇದೊಂದು ಎಚ್ಚರಿಕೆ ಗಂಟೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ನಾವು ಆ ಚಿತ್ರದ ರೂಪದಲ್ಲಿ ನಾವು ಬಿಡಿಸಿದ್ದೀವಿ. ಮೊದಲಿಗೆ ಹೇಳೋದಾದರೆ ಇಲ್ಲಿ ನಾವು ನಮಗೆ ಮನುಷ್ಯರಿಗೆ ಗಾಳಿ ಅನ್ನೋದು ಎಷ್ಟು ಮುಖ್ಯ, ಅದೇ ಥರ ನಾವು ಬರೀ ಉಸಿರಾಡ ಗಾಳಿನ ಉಪಯೋಗಿಸ್ತೀವಿ. ಆದರೆ ಮೀನುಗಳಿಗೆ, ಜಲಚರ ಪ್ರಾಣಿಗಳಿಗೆ ನೀರೇ ಇಲ್ಲ. ಅದಕ್ಕೋಸ್ಕರ ಅಂಥ ಪ್ರಾಣಿಗಳನ್ನು ನಾವು ನೀರನ್ನು ಹಾಳು ಮಾಡೋದ್ರಿಂದ ಅಂಥ ಪ್ರಾಣಿಗಳಿಗೆ ಅದ್ರದ್ದು ಮನೆಗಳನ್ನ ನಾವು ಕಿತ್ಕೋತಾ ಇದ್ದೀವಿ. ಅದರಿಂದ ಅಂಥ ಜಲಚರ ಪ್ರಾಣಿಗಳು ಭೂಮಿಗೆ ಬಂದರೂ ಕೂಡ ಭೂಮಿಯಲ್ಲೂ ಎಂಥ ಸ್ಥಿತಿ ಇದೆ, ಭೂಮಿಯಲ್ಲೂ ನೀರಿಲ್ಲ. ಆ ಭೂಮಿ ಕೂಡ ಬರಗಾಲ ಬಿಟ್ಕೊಂಡು ಬಾಯಿ ತೆಗೆದು ನಿಂತಿದೆ. ನಾವು ಈಗ ಹೆಂಗೆ ಉಸಿರಾಡೋಕ್ಕೆ ತೊಂದರೆ ಆದರೆ ವೆಂಟಿಲೇಟರ್ ಅಂತಗಳನ್ನ ಬಳಸ್ತೀವಿ. ಮುಂದೆ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಅಂತಂದರೆ ಪ್ರಾಣಿಗಳಿಗೋಸ್ಕರ ನೀರಿನ ವೆಂಟಿಲೇಟರ್ನ ತಯಾರು ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಇಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲಿಂದ ನಾವು ವೆಂಟಿಲೇಟರ್ನ ಯಾಕೆ ತೋರಿಸಿದ್ದೀವಿ ಅಂತಂದರೆ ಇದು ಮಾನವನ ಕೃತ್ಯದಿಂದ ನಡೆದಿರುವಂಥ ಹಾನಿ. ಅದರಿಂದ ಪ್ಲಾಸ್ಟಿಕ್ನಲ್ಲೇ ನಾವು ನದಿಗೆ ಎಸೆದಿರೋ ಪ್ಲಾಸ್ಟಿಕ್ ಬಾಟಲ್ಗಳಿಂದ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ಆ ಪ್ರಾಣಿಗಳು ಅದರ ಮನೇನ ಬಿಟ್ಟು ಹೋಗ್ತಿರೋದನ್ನ ನಾವು ಈ ಚಿತ್ರದಲ್ಲಿ ತೋರಿಸಿದ್ದೀವಿ. ನೆಕ್ಸ್ಟು ಇದು ಹಿಮನದಿಗಳು ಅಂದರೆ ಗ್ಲೇಷಿಯರ್ಸ್ ಅಂತ ಕರಿತೀವಿ. ಗ್ಲೇಷಿಯರ್ಸು 70% ಆಫ್ ನಮ್ಮ ಇಡೀ ಪ್ರಪಂಚದಲ್ಲಿ 70% ಶುದ್ಧ ನೀರು ಗ್ಲೇಷಿಯರ್ಸ್ಗಳಲ್ಲಿವೆ. ಅಂಥ ಗ್ಲೇಷಿಯರ್ಸ್ಗಳು, ಹಿಮನದಿಗಳು, ಅಲ್ಲಿ ಪೋಲಾರ್ ಬೇರ್ಗಳು ಮತ್ತು ಪೆಂಗ್ವಿನ್ಗಳು ಅಂಥ ಪ್ರಾಣಿಗಳಿವೆ. ಅದಕ್ಕೆ ತಕ್ಕಂಥ ತಾಪಮಾನಗಳು ಜೀವ ನಡೆಸ್ತಾ ಇವೆ. ನಾವು ಮಾಡ್ತಿರೋ ಕೃತ್ಯಗಳಿಂದ ಅಂಥ ಹಿಮನದಿಗಳೆಲ್ಲ ಕರಗಿ ಈಗ ನೀರಾಗಿ ಹರಿದು ಸಮುದ್ರದ ಮಟ್ಟ ಏರಿಕೆ ಆಗಿದೆ. ಈಗ
100ರಷ್ಟರಲ್ಲಿ 50% ಇದು ಗ್ಲೇಷರ್ಸ್ಗಳು ಕರಗುತ್ತೆ ಅಂತ ಚಿತ್ರಣ ಬಂದಿದೆ ಮತ್ತು ಈಗಾಗಲೇ 3.5 ಇಂಚಿನಷ್ಟು ಸಮುದ್ರದ ಮಟ್ಟ ಏರಿಕೆ ಆಗಿದೆ. ನಮ್ಮ ದೇಶಕ್ಕೆ ಬರೋದಾದರೆ ಹಿಂದೂಗಶ್ ರೀಜನ್ ಅಂತ ಹಿಮಾಲಯದಲ್ಲಿದೆ. ಅಲ್ಲಿ ವಾಟರ್ ಟವರ್ ಆಫ್ ಏಷ್ಯಾ ಅಂತ ಒಂದು ಗ್ಲೇಷಿಯರ್ನ ಕರೀತಿದ್ರು. ಅದು ಅಷ್ಟು ದೊಡ್ಡದಾಗಿತ್ತು, ಅದಕ್ಕೋಸ್ಕರ ಟವರ್ ಅಂತ ಕರೀತಿದ್ರು. ಈಗ ಅಂಥ ಟವರ್ನ ಇಂದ ಯಕಶಿತ್ ಒಬ್ಬ ಮಾನವ 50% ಅಷ್ಟು ಆ ಟವರ್ನೇ ಕರಗಿಸ್ಬಿಟ್ಟಿದ್ದಾನೆ. ಆ ನದಿಗಳೆಲ್ಲ ಕರಗಿ ನೀರಾಗಿ ನದಿಗಳು ಜಾಸ್ತಿಯಾಗಿ ಹರಿತಾ ಇದೆ. ಈ ಹವಾಮಾನ ಬದಲಾವಣೆ ಪರಿಣಾಮಗಳು ಒಂದೇ ನಾಣ್ಯದ 2 ಮುಖ ಥರ ಇದೆ. ಒಂದು ಕಡೆ ನೀರನ್ನು ಜಾಸ್ತಿ ಮಾಡ್ತಿದೆ, ಇನ್ನೊಂದು ಕಡೆಗೆ ತಾಪಮಾನ ಜಾಸ್ತಿ ಮಾಡ್ತಿದೆ. ನಮ್ಗೆ ಒಂದು ಸ್ವಲ್ಪ ಬೆಂಕಿ ತಾಗಿದ್ರೇ ಅಯ್ಯೋ ಅಂತೀವಿ. ಆದರೆ ಈಗ ಕಾಡ್ಗಿಚ್ಚು ಅನ್ನೋದ್ರಿಂದ ಇಂಥ ಪ್ರಾಣಿಗಳಿಗೆ ಜೀವಂತ ದಹನ ಆಗ್ತಿದೆ. ಅಂಥ ಪ್ರಾಣಿ ಅವೇನೂ ತಪ್ಪು ಮಾಡಿಲ್ಲ, ಮನುಷ್ಯನ ಆಕ್ಟಿವಿಟಿಗಳಿಂದ ಆ ಪ್ರಾಣಿಗಳಿಗೆ ಜೀವಂತ ದಹನ ಆಗಿ ಪರಿಸರ ಎಲ್ಲ ನಾಶ ಆಗ್ತಿದೆ. ಇಲ್ಲಿ ನಾವು ಬರಗಾಲನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮತ್ತು ಈ ಹಳದಿ ಕಲರಲ್ಲಿ ಏರುತ್ತಿರುವ ತಾಪಮಾನನ ನೋಡ್ಬೋದು. ನೀರಿಲ್ಲದೆ ಭೂಮಿ ಬಾಯಿ ತೆರೆದು ನಿಂತಿರುವಂಥ ಚಿತ್ರ ಇಲ್ಲಿದೆ. ಈಗ ಇಲ್ಲಿ ಗ್ಲೇಷಿಯರ್ಗಳು ಕರಗಿ ನೀರಾಗಿ ಬಂದಿರುವಂಥ ಮುಂದಿನ ಚಿತ್ರವೇ ಇದು. ಅಲ್ಲಿಂದ ಬರುವಂಥ ನೀರು ಮಾನವನ ಮನೆಗಳು ಮತ್ತು ಮಾನವ ವಾಸಸ್ಥಾನಗಳಿಗೆ ನೀರು ನುಗ್ಗಿ ಮಾನವನಿಗೆ ಹಾನಿ ಮಾಡ್ತಿದೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ನಮ್ಮ ದೇಶದಲ್ಲೇ ಇದೆ. ಚೆನ್ನೈ ಮತ್ತು ನಮ್ಮ ಕರ್ನಾಟಕದ ಕೃಷ್ಣಾ ನದಿಗಳಲ್ಲಿ ಪ್ರವಾಹ ಅಂತ ಕೇಳಿದ್ರೆ ಬೇರೆ ಕಡೆ ಇರೋ ಜನರು ಕೂಡ ಹೆದರ್ತಾರೆ. ಅಂಥ ರೀತಿ ಕೃಷ್ಣ ನದಿ ತನಗೆ ಸಿಕ್ಕಿದ್ದನ್ನೆಲ್ಲ ತೊಳ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ರೈತನ ಸಾವನ್ನು ನಾವಿಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ರೈತ ಅಮಾಯಕ, ಅವನೇನು ತಪ್ಪು ಮಾಡಿರಲ್ಲ. ಅವನ ತಲೆಯಲ್ಲಿ ಯಾವಾಗಲೂ ಹಸಿರು ನೀರು ಅನ್ನೋದು ಮಾತ್ರ ಇರುತ್ತೆ. ಅಂಥ ರೈತನಿಗೆ ಈ ಹವಾಮಾನದಿಂದ ಇಷ್ಟೆಲ್ಲ ತೊಂದರೆ ಆಗಿ ಅವನು ಕೂಡ ಆತ್ಮಹತ್ಯೆಗೆ ಇದು ಮಾಡ್ತಾನೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 3 ಲಕ್ಷ ರೈತರು ಸಾಯ್ತಾರೆ ಅನ್ನೋವಂಥ ಒಂದು ರಿಪೋರ್ಟ್ ಕೂಡ ಇದೆ. ಇಲ್ಲಿ ನಾವು ಮಾನವನ ಚಟುವಟಿಕೆಗಳು ಮತ್ತು ಅದರ ಇಂಪ್ಯಾಕ್ಟ್ ಏನಿದೆ ಅದನ್ನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಒಡೆಯುತ್ತಿರೋ ಗಾಜು ಏನು ತೋರಿಸಿದೆ ಅಂದರೆ ಈಗ ಅದನ್ನ ನಮ್ಗೆ ಅರಿವಾಗಕ್ಕೆ ಶುರುವಾಗಿದೆ ಸ್ವಲ್ಪ ಅಂತ ತೋರಿಸಿ. ಮತ್ತು ಮಾನವನ ಆರೋಗ್ಯದ ಮೇಲೆ ಏನೇನು ಪರಿಣಾಮಗಳು ತೋರಿಸುತ್ತೆ ಅಂತ ಶ್ವಾಸಕೋಶವನ್ನು ಇಲ್ಲಿ ತೋರಿಸಿದ್ವಿ ಮತ್ತು ಕಾರ್ಖಾನೆ ಮಾತ್ರ ತೋರಿಸಿದ್ವಿ. ಅದು ಮಾನವನ ಎಲ್ಲ ಕಾರ್ಯಗಳನ್ನು ತೋರಿಸುತ್ತೆ. ಇಲ್ಲಿ ನಾವು ಕನ್ನಡಿಯ ರೂಪದಲ್ಲಿ ಮುಂಚೆ ಪರಿಸರ ಹೇಗಿತ್ತು, ಹಚ್ಚ ಹಸಿರಿನಿಂದ ಕೂಡಿತ್ತು, ಒಳ್ಳೆ ಗಾಳಿ ಇತ್ತು. ಆದರೆ ಈಗ ಎಲ್ಲ ಪರಿಸರ ಹಾನಿಯಾಗಿ ಗಾಳಿಯೆಲ್ಲ ಹಾಳಾಗಿ ಉಸಿರಾಡೋಕ್ಕೆ ತೊಂದರೆ ಆಗುವಂಥ ಗಾಳಿ ಇದೆ. ಇದೆಲ್ಲ ಸರಿ ಹೋಗ್ಬೇಕಂತಂದರೆ ಗಾಂಧೀಜಿಯವರು ಇದೆಲ್ಲ ತೊಂದರೆ ಆಗ್ತಿರೋದು ಒಂದೇ ಒಂದು ಕಾರ್ಯದಿಂದ. ಗಾಂಧೀಜಿಯವರು ಹೇಳಿದರೆ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪರಿಸರ ಯಾವಾಗಲೂ ನೀಡುತ್ತೆ. ಯಾವಾಗ ಮನುಷ್ಯನ ಅತಿ ಆಸೆ ಆಗುತ್ತೆ, ವೆನ್ ನೀಡ್ ಟರ್ನ್ಸ್ ಟು ಗ್ರೀಡ್ ಮ್ಯಾನ್ ವಿಲ್ ಡೂ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಮನುಷ್ಯನ ಇಷ್ಟೆಲ್ಲ ಕಾರ್ಯಗಳಿಂದ ಇದು ಹಾಳಾಗಿದೆ. ಇಲ್ಲಿ ಮಧ್ಯದಲ್ಲಿ ನಾವು ಪರಿಸರನ ತೋರಿಸಿದ್ವಿ. ನಮ್ಮ ಪ್ರಪಂಚ, ನಮ್ಮ ಭೂಮಿ ತಾಯಿ ಅಂತ ಹೇಳ್ತೀವಿ. ಆ ಭೂಮಿ ತಾಯಿನ ಇಲ್ಲಿ ಹೆಣ್ಣಿನ ರೂಪದಲ್ಲಿ ತೋರಿಸಿದ್ದೀವಿ. ಇದೇ ಥರ ನಾವು ಕೈ ಜೋಡಿಸಿ ನಿಂತಾಗ ಇಲ್ಲಿ ಇಷ್ಟು ಪರಿಸರ ಆಗಲೇ ಹಾಳಾಗೋಗಿದೆ, ಇನ್ನಿಷ್ಟು ಉಳಿದಿದೆ. ಅದನ್ನ ಸೇವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ಬೋದು. ಕೊನೆಗೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ, ಮಾನವ ಕುಲಕ್ಕೆ ನೀ ಮುಳ್ಳಾಗುವೆಯಾ ಅಂತ ಅಣ್ಣವ್ರ ಮಾತನ್ನ ಹೇಳ್ತಾ ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಟಾಪಿಕ್ನ ಎಂಟರ್ ಮಾಡೋಕ್ಕೆ 3 ಡೋರ್ಸ್ ಮಾಡಿದ್ದೀನಿ ನಾನು. ಸೊ ಲೆಟ್ಸ್ ಎಂಟರ್ ಥ್ರೂ ದ ಫಸ್ಟ್ ಡೋರ್. ಇದರಲ್ಲಿ ಮಾನವನ ಒಂದು ಅಂಗಾಂಗದ 7 ಚಕ್ರಗಳಿದ್ದಾವೆ. ಮಾನವನ ಇದರಲ್ಲಿ ಫ್ರಮ್ ಹೆಡ್ ಟು ಸ್ಯಾಕ್ರಮ್ 7 ಚಕ್ರ ಇದೆ. ಸೊ ಫಸ್ಟ್ ಈಸ್ ಸಹಸ್ರ, ಅಜ್ನ, ವಿಶುದ್ಧ, ಅನಾಹಿತ, ಮಣಿಪುರಿ, ಆ ಥರ 7 ಚಕ್ರ ಇದೆ. ಒಂದೊಂದು ಸಿಗ್ನಿಫೈ ಮಾಡುತ್ತೆ. ಲೈಕ್ ಅನಾಹಿತ ಸಿಗ್ನಿಫೈಸ್ ಅಬೌಟ್ ನಾಲೆಜ್, ಆನ್ ಮೆಂಟಲ್ ಎಬಿಲಿಟಿ ಹೆಂಗಿದೆ ಆ ಥರ ಇದು ಮಾಡುತ್ತೆ. ಅಂದರೆ ಇಟ್ ರನ್ಸ್ ಥ್ರೂ ದ ಸ್ಪೈನ್. ನಮ್ಮ ಕಾಸ್ಮಿಕ್ ಎನರ್ಜಿ ಪೂರ ಸ್ಪೈನ್ ಮೂಲಕ ರನ್ ಆದರೆ ಮಾತ್ರ ನಮ್ಮ ಒಬ್ಬ ಮನುಷ್ಯನ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಫಿಸಿಕಲ್ ಎಬಿಲಿಟಿ ಆಗಿರ್ಬೋದು ಅದು ಡಿಟರ್ಮೈನ್ ಮಾಡುತ್ತೆ. ಸೊ ಅದನ್ನು ತೋರ್ಸೋಕ್ಕೆ 7 ಚಕ್ರಗಳನ್ನ ಡಿಪಿಕ್ಟ್ ಮಾಡಿದ್ದೀವಿ ಮೊದಲನೇ ಡೋರಲ್ಲಿ. ನೆಕ್ಸ್ಟ್ ವೈದ್ಯಶಾಸ್ತ್ರ ಪರಿಸರದ ಸಹಜೀವನ ಅಂದರೆ ಎಲ್ಲರೂ ಯೋಚನೆ ಮಾಡೋದು ಗಿಡಮೂಲಿಕೆ ಆ ಥರನೇ ಯೋಚನೆ ಮಾಡ್ತಾರೆ. ಬಟ್ ಸೈಕ್ಯಾಟ್ರಿಕ್ ಪೇಷಂಟ್ಸ್ಗೆ ನೇಚರ್ ಥೆರಪಿ ಅಂತಲೇ ಒಂದು ಬೇರೆ ಥರದ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬ್ರೈನ್ ಒಂದು ಕಡೆ ಫ್ಲವರ್ಸ್ ಮತ್ತು ಇದರಿಂದ ಡಿಪಿಕ್ಟ್ ಮಾಡಿದ್ದೀವಿ. ನಾವು ಎಷ್ಟು ಪಾಲನೆ ಪೋಷಣೆ ಮಾಡಿ ನಮ್ಮ ಮೆಂಟಲ್ ಎಬಿಲಿಟಿಗೆ ಇದು ಮಾಡ್ತೀವೋ ಅಷ್ಟು ವೃದ್ಧಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್ ಮೇಯ್ನ್ ಡೋರ್ನ ಎಂಟರ್ ಮಾಡಿದ್ರೆ ನೇಚರ್ ಆ್ಯಂಡ್ ಮೆಡಿಸಿನ್ ಅಂತ ಹೇಳಿದ ತಕ್ಷಣ ತಲೆಗೆ ಬರೋದೇ ಆಯುರ್ವೇದ. ಸೊ ಆಯುರ್ವೇದದ ಪಿತಾಮಹ ಚರಕ ಅವ್ರನ್ನ ನಾವು ಮೇಯ್ನ್ ಕ್ಯಾರೆಕ್ಟ್ರಾಗಿ ತೊಗೊಂಡಿದ್ದೀವಿ. ಇದರಲ್ಲಿ 4 ಡೂಡಲ್ ಆರ್ಟ್ಸ್ ಇದೆ. ಒಂದು ಆ್ಯಂಟಿಬಯೋಟಿಕ್ ಥೆರಪಿ. ಎಲ್ಲರಿಗೂ ಗೊತ್ತಿರೋಂಗೆ ಪೆನಿಸಿಲಿನ್ ವಾಸ್ ದ ಫಸ್ಟ್ ಆ್ಯಂಟಿಬಯೋಟಿಕ್ಸ್ ಟು ಬಿ ಡಿಸ್ಕವರ್ಡ್. ಸೊ ಅದು ಅಚಾನಕ್ಕಾಗಿದ್ದು, ಅಂದರೆ ಬೇಕು ಅಂತ ಮಾಡಿದ್ದಲ್ಲ. ಸೊ ಎವಲ್ಯೂಷನ್ ಆಫ್ ಮೆಡಿಸಿನ್ ವಾಸ್ ಫ್ರಮ್ ನೇಚರ್ ಅನ್ನೋದನ್ನ ಸಿಗ್ನಿಫೈ ಮಾಡೋಕ್ಕೆ ಇದು ತೊಗೊಂಡಿದ್ದೀವಿ. ನೆಕ್ಸ್ಟ್ ಹನಿ ತುಂಬ ಥರದ ಫಂಕ್ಷನ್ ಇದೆ. ಲೈಕ್ ಇಮ್ಯೂನ್ ಮಾಡ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ, ರೆಸ್ಪಿರೇಟ್ರಿ ಇದರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್
ನಾವು ಯೋಗ ಅನ್ನೋ ಕಾನ್ಸೆಪ್ಟ್ನ ಯಾಕೆ ತೊಗೊಂಡಿದ್ದೀವಿ ಅಂದರೆ ಇಲ್ಲಿ ಯೋಗ ಕ್ಯಾಂಪ್ ಆಗ್ತಾಯಿದೆ ಈ ಇದರಲ್ಲಿ. ಸೊ ಈಗಾಗಲೇ ಹೇಳಿರೋ ಹಾಗೆ 7 ಚಕ್ರಗಳು ನಮ್ಮ ಕಾಸ್ಮಿಕ್ ಎನರ್ಜಿ ಆ 7 ಚಕ್ರ ಮುಖಾಂತರ ಹೋಗಬೇಕು ಅಂದರೆ ಯೋಗ ಈಸ್ ಒನ್ ಆಫ್ ದ ಮೋಸ್ಟ್ ಸೂಟಬಲ್ ವೇ ಅಂತ ಹೇಳ್ಬೋದು. ಸೊ ಯೋಗ ಡಿಪೆಕ್ಟ್ ಮಾಡಿದ್ದೀವಿ. ಇಲ್ಲಿ ರಾಡ್ ಆಫ್ ಅಸ್ಲೇಷಿಯಸ್ ಮತ್ತು ಕೊಡೇಷಿಯಸ್ದು ಸಿಂಬಲ್ ಏನಿದೆ ಅದಕ್ಕೆ ಆಯುರ್ವೇದ ಆ್ಯಡ್ ಮಾಡಿ ಮೆಡಿಸಿನ್ ವಿತ್ ನೇಚರ್ ಅನ್ನೋ ಲೋಗೋನ ಡಿಪೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಲೆಟ್ಸ್ ಎಂಟರ್ ಟು ಅವರ್ ಥರ್ಡ್ ಡೋರ್. ಇದು ಅಭ್ಯಾಂಗ ಅಂತ ಕರೀತಾರೆ ಇದನ್ನ. ಅಭ್ಯಾಂಗ ಅಂದರೆ ಆಯಿಲ್ ಥೆರಪಿ ಅಂತ. ಲೈಕ್ ಕೋಕೋನಟ್ ಆಯಿಲ್ ಆಗಿರ್ಬೋದು, ಸೆಸಮೆ ಆಯಿಲ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಆಯಿಲ್ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೆಕ್ಸ್ಟ್ ನೇಚರ್ ಈಸ್ ಅವರ್ ಹಾರ್ಟ್, ಅವರ್ ಹ್ಯೂಮನ್ ಹೋಲ್ ಫಿಸಿಯಾಲಜಿ ಇಸ್ ಡಿಪೆಂಡೆಂಟ್ ಆನ್ ದಟ್ ಅಂತ ಹೇಳೋಕ್ಕೆ ಇದನ್ನು ಡಿಪೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಆರೋಗ್ಯ ಮೇಯ್ನ್ ಇದಾಗದೆ ವಾತ, ಪಿತ್ತ ಮತ್ತು ಕಫದಿಂದ. ವಾತ ಅಂದರೆ ಏರ್ ಮೇಯ್ನ್ಲಿ, ಪಿತ್ತಲ್ಲಿ ಫೈರ್ ಮತ್ತು ವಾಟರ್ ಇರುತ್ತೆ, ಕಫಾಲಿ ವಾಟರ್ ಮತ್ತು ಅರ್ತ್ ಇರುತ್ತೆ. ಇಟ್ ಮೇಯ್ನ್ಲಿ ಹೆಲ್ಪ್ಸ್ ಇನ್ ಏನು ಸಿಗ್ನಿಫೈ ಮಾಡುತ್ತೆ ಅಂದರೆ ಇದು ಅಸಿಮಿಲೇಷನ್, ಡೈಜೆಷನ್, ಇದು ಮೊಟಿಲಿಟಿ, ಅದು ಅಸಿಮಿಲೇಷನ್, ಇದು ಡೈಜೆಷನ್ನ ಡಿಪಿಕ್ಟ್ ಮಾಡುತ್ತೆ. ಸೊ ನಾವು ಏನು ಹೇಳಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಆಹಾರ ಔಷಧಿ ಆಗಬೇಕು ಹೊರತು ಔಷಧಿನೇ ಆಹಾರ ಆಗಬಾರ್ದು. ವೈದ್ಯಶಾಸ್ತ್ರ ಮತ್ತು ಪರಿಸರದ ಸಹಜೀವನ ತೋರ್ಸೋಕೆ ಹೆಲ್ಪ್ ಮಾಡಿದ್ದೀವಿ.